ಏನು ಇವತ್ತು ರಾಜ್ಯದಲ್ಲಿ ಹೆಸರು ಪಡೆದಂಥ ನಮ್ಮ ಕರ್ನಾಟಕ ದಲಿತ ಸಿಂಹಸೇನೆ ಸಂಘಟನೆ ಸಂಘವು ಬಹಳ ಹಿಂದುಳಿದ ವರ್ಗಗಳಿಗೆ, ಅಲ್ಪಸಂಖ್ಯಾತರ ಕುಟುಂಬಗಳಿಗೆ ಮತ್ತು ನೊಂದವರಿಗೆ ಬಾಳು ಕೊಡುವಂಥ, ಅವರಿಗೆ ಕಷ್ಟಕ್ಕೆ ಆಗುವಂಥ ಕೆಲಸಗಳನ್ನು ಮಾಡಿಕೊಂಡು ಬಂದಿದೆ. ಅದನ್ನು ನಾವು ಟಿ ವಿಯಲ್ಲಿ ಮತ್ತು ಪೇಪರ್ಗಳಲ್ಲಿ ಎಲ್ಲ ಓದಿದ್ದೀವಿ. ಆದ್ದರಿಂದ ಇವತ್ತಿನ ದಿವಸ ಕೋಲಾರಲ್ಲಿ ಏನು ಕರ್ನಾಟಕ ದಲಿತ ಸಿಂಹಸೇನೆ ಸಂಘಟನೆ ಸಂಘಟನೆ ಪ್ರಾರಂಭ ಮಾಡ್ತಾಯಿದ್ದಾರೆ, ಜಿಲ್ಲಾ ಕಮಿಟಿ ಮತ್ತು ತಾಲೂಕು ಕಮಿಟಿ ಅಂತ ಗೊತ್ತಾಯಿತು. ನಾವು ಸ್ವಯಂ ಪ್ರೇರಿತವಾಗಿ ನಾವು ಕೋಲಾರ ಜಿಲ್ಲೆಗೆ ಬಂದು ಇಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿ ನಮಗೆ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ. ನಾನು ಸುಮಾರು ಸಂಘಟನೆಗಳನ್ನು ಗುರುತಿಸ್ಕೊಂಡಿದ್ದೇನೆ ಮತ್ತು ರಾಜಕೀಯದಲ್ಲಿಯೂ ಗುರುತಿಸ್ಕೊಂಡು ಬಂದಿರ್ತೇನೆ. ಇವತ್ತು ನನಗೆ ಏನು ಜವಾಬ್ದಾರಿ ಕೊಟ್ಟಿದ್ದಾರೋ ರಾಜ್ಯಾಧ್ಯಕ್ಷರು ಓಲಿ ಪ್ರಕಾಶ್ ಅಣ್ಣವರು, ನಾವು ಚಾಚು ತಪ್ಪದೆ ಬಡ ಕುಟುಂಬಗಳಿಗೆ ಆಗುವಂಥ ಅನ್ಯಾಯಗಳಿಗೆ ಎದೆ ಕೊಟ್ಟು ನಿಂತು ಅವರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಕೊಡಿಸುವಂಥ ರೀತಿಯಲ್ಲಿ ಇನ್ನು ಮುಂದೆ ನಾವು ಕೆಲಸ ಮಾಡಿಕೊಂಡು ಯಾವುದೇ ರೀತಿಯಲ್ಲಿ ನಮ್ಮ ಸಂಘಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಸಂಘಟನೆಯನ್ನು ನಡೆಸ್ಕೊಂಡು ಹೋಗುತ್ತೇನೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ.